ತಲುಪಿಸುವಂಥದ್ದು, ಜನರಿಗೆ ಅಳವಡಿಸುವಂಥದ್ದು, ಆಡಳಿತವನ್ನು ಸುಧಾರಣೆ ಮಾಡುವಂಥದ್ದು, ಅಭಿವೃದ್ಧಿಯ ವೇಗವನ್ನು ಹೆಚ್ಚು ಮಾಡುವಂಥದ್ದು ಜವಾಬ್ದಾರಿ ಯಾರಪ್ಪ ಅಂತ ಹೇಳಿದ್ರೆ ಅದು ಎಕ್ಸಿಕ್ಯೂಟಿವ್ನ ಜವಾಬ್ದಾರಿ. ಜುಡಿಷಿಯರಿ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಟು ಇಂಟರ್ಪ್ರೆಟ್ ಲಾಸ್, ಕಾನೂನುಗಳನ್ನ ಸರಿಯಾಗಿ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಲೆಜಿಸ್ಲೇಚರ್, ಪಾರ್ಲಿಮೆಂಟ್, ಎಕ್ಸಿಕ್ಯೂಟಿವ್. ಸೊ ಅದನ್ನು ಮಾಡದೆ ಹೋದ್ರೆ ಆಗಿದ್ದಾಗ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಮತ್ತು ಅದಕ್ಕೆ ಯಾವ ರೀತಿಯಾದಂಥ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳುವಂಥದ್ದು ಜುಡಿಷಿಯರಿ ಕೆಲಸ ಆಗಿದೆ. ಹಾಗೆ ಮೀಡಿಯಾ ಕೆಲಸ ಇದು ಜನರ ಧ್ವನಿಯಾಗಿ, ಸಮಾಜದ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ಮೀಡಿಯಾ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಹೇಗಿದ್ರು ಕೂಡ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು, ಮತ್ತೊಂದು ಕ್ರೀಡಾ ಚಟುವಟಿಕೆ ಇರ್ಬೋದು. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವಂಥದ್ದು ಇವತ್ತಿನ ವ್ಯವಸ್ಥೆಯಲ್ಲಿ ಅಷ್ಟೊಂದು ಸುಲಭದ ಮಾತಲ್ಲ ಇರುತ್ತೆ. ರಾಜಕಾರಣದಲ್ಲಿ ಕೆಲಸ ಮಾಡುವಂಥದ್ದು ಹೇಗೆ ಈ ಒಂದು ಚುನಾವಣಾ ಪದ್ಧತಿಗಳ ಹಿನ್ನೆಲೆಯಲ್ಲಿ ಒಂದು ಅತ್ಯಂತ ಕಷ್ಟದ ಸಂದರ್ಭಗಳಿದ್ದಾವೆ, ಹಾಗೆಯೇ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಸರ್ಕಾರಿ ನೌಕರರಿಗೆ ಅನೇಕ ಸಮಸ್ಯೆಗಳಿದ್ದಾವೆ. ಈಗ ಅವ್ರು ಮಾತಾಡ್ತಾನೆ ಹೇಳಿದ್ರು, ಈಗ ನಾನು ಷಡಕ್ಷರಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ, 7th ಪೇ ಕಮಿಷನ್ ಯಾಕೆ ನಿಧಾನ ಆಗ್ತಾ ಇದೆ ಅಂತೇಳಿ. ಅಂದ್ರೆ ನನಗೂ ಸಂದರ್ಭದಲ್ಲಿ ಅಳವಡಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈ 7th ಪೇ ಕಮಿಷನ್ ಕೂಡ ಈ 6 ತಿಂಗಳಿಂದ ಪೆಂಡಿಂಗ್ ಇರುವಂತದ್ದು, 14 ತಿಂಗಳಿಂದ ಪೆಂಡಿಂಗ್ ಇದೆ. ಅಂದ್ರೆ ಹಿಂದಿನ ಸರ್ಕಾರದಿಂದ ಕೂಡ ಅದು ಹಾಗೆ ಕ್ಯಾರಿ ಔಟ್ ಆಗಿದೆ, ಇನ್ನು ಕೂಡ ವರದಿಯನ್ನು ಕೊಡಬೇಕಾಗಿದೆ. ಬರ್ತೀನಿ ನಾನು ಹಾಗೆ ಕಮಿಟ್ಮೆಂಟ್ ಇದೆ, NPS OPS ಬಗ್ಗೆ ಕೂಡ ಕಮಿಟ್ಮೆಂಟ್ ಇದೆ, ಮ್ಯಾನಿಫೆಸ್ಟೋ ಕೂಡ ಹೇಳಿದ್ದೇವೆ ನಾವಿಲ್ಲ ಅಂತಂದ್ರೆ. ಸೊ ನನಗೂ ಕೂಡ ನಿರೀಕ್ಷೆ ಇದೆ, ಬಜೆಟ್ ಅಲ್ಲಿ ಇದ್ರ ಬಗ್ಗೆ ಏನಾದ್ರು ಕೂಡ ಸರ್ಕಾರ ಗಮನ ಹರಿಸಬಹುದು ಅಂತ ಹೇಳಿ. ಶಾಸಕರ ಜವಾಬ್ದಾರಿನೂ ಇದೆ, ಅವರು ಕೂಡ ಗಮನ ಸರಿಬೇಕು. ನೀವುಗಳು ಕೂಡ ಶಾಸಕರಿಗೆ ಪತ್ರ ಬರೀಬೇಕು. ಯಾಕಂತಂದ್ರೆ ಬಜೆಟ್ ಅಲ್ಲಿ ಅಪ್ರೂವ್ ಮಾಡುವಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಸದನದಲ್ಲಿ ನಮ್ಮ ಲೆಜಿಸ್ಲೇಟರ್ಸ್ ಇರ್ತಾರೆ, ಅವ್ರ ಗಮನವನ್ನು ಕೂಡ ತಾವು ಮಾಡ್ಕೋಬೇಕು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದ್ರ ಜೊತೆಗೆ ಒಂದು ಪತ್ರವನ್ನು ಬರೀರಿ, ಎಲ್ಲ ಶಾಸಕರಿಗೂ ಕೂಡ ನೀವು ಪತ್ರವನ್ನು ಬರೆದು, ಯಾಕಂದ್ರೆ ಎಲ್ಲರಿಗೂ ಕೂಡ ನಿಮ್ ಸಹಕಾರ ಬೇಕಾಗುತ್ತೆ. ನಿಮ್ಮನ್ನ ಹೊರತುಪಡಿಸಿ ನಾವು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವ್ರ ಸಹಕಾರವನ್ನು ಕೂಡ ನೀವು ಕೇಳಿದ್ರೆ ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಬಜೆಟ್ ಇದೆಯಪ್ಪ, ಬಜೆಟ್ ಅನ್ನ ಹೆಚ್ಚು ಕಡಿಮೆ 3,28,000 ಕೋಟಿ ರೂಪಾಯಿ, ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಇವತ್ತು ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಾಲಿನ ಬಜೆಟ್ ಇದೆ. ಹಣ ಎಲ್ಲಿಂದ ತಂದುಕೊಡುವಂತದ್ದು? ಹಣ ಕೊಡುವಂಥದ್ದು ಜನರು, ಸಾರ್ವಜನಿಕರು ಹಣವನ್ನ ಕೊಡ್ತಾರೆ, ಟ್ಯಾಕ್ಸ್ ಇಂದ ಕೊಡ್ತಾರೆ. ಆದ್ರೆ ಸಂಗ್ರಹ ಮಾಡುವಂತ ಜವಾಬ್ದಾರಿ ಯಾರ್ದು? ನಿಮ್ದು. ಉದಾಹರಣೆಗೆ ಇವತ್ತು ಕಮರ್ಷಿಯಲ್ ಟ್ಯಾಕ್ಸಸ್ ನಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳನ್ನ ನೀವು ಸಂಗ್ರಹ ಮಾಡಿ ಕೊಡ್ತೀರಾ. ಹಾಗೆ ಟ್ರಾನ್ಸ್ಪೋರ್ಟ್ ಇಲಾಖೆನ ಸ್ವಲ್ಪ ಹೆಚ್ಚು ಕಡಿಮೆ 12,000 ಕೋಟಿ ರೂಪಾಯಿಗಳನ್ನ ನೀವು ಕೊಡ್ತೀರಿ. ಸ್ಟಾಂಪ್ಸ್ ಡ್ಯೂಟಿನಲ್ಲಿ, ರಿಜಿಸ್ಟ್ರೇಷನ್ ನಲ್ಲಿ 25,000 ಕೋಟಿ ರೂಪಾಯಿಗಳು ಬರುತ್ತೆ. ಹಾಗೆ ಮೈನ್ಸ್ ಅಂಡ್ ಜಾರಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 9,000 ಕೋಟಿ ರೂಪಾಯಿಗಳು ಬರುತ್ತೆ. ಹಾಗೆ ಬೇರೆ ಎಕ್ಸೈಸ್ ಇಂದ ಕೂಡ 36,000 ಕೋಟಿ ರೂಪಾಯಿಗಳು ಬರುತ್ತೆ. ಸೊ ಈ ಹಣವನ್ನ ವೆಚ್ಚ ಮಾಡ್ತಕ್ಕಂಥದ್ದು, ಅದನ್ನು ಇಂಪ್ಲಿಮೆಂಟ್ ಮಾಡುವ, ಒಂದ್ ಕಡೆ ಸಂಗ್ರಹವನ್ನು ಮಾಡುವಂತ ಜವಾಬ್ದಾರಿಗಳು ಕೂಡ ಸರ್ಕಾರಿ ನೌಕರರ ಮೇಲಿದ್ದಾರೆ. ಹಾಗೇನೆ ಅದನ್ನ ಜನರಿಗೆ ತಲುಪಿಸಿ ಆಡಳಿತ ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಗೆ ವೆಲ್ಫೇರ್ ಸ್ಕೀಮ್ಸ್ ಅನ್ನು ಮಾಡುವಂತ ಜವಾಬ್ದಾರಿಗಳು ಕೂಡ ಇದೆ. ವೆಲ್ಫೇರ್ ಸ್ಕೀಮ್ಸ್ ಆಗ್ಲೇಬೇಕಾಗುತ್ತೆ. ನಮ್ಮಂತ ಸಮಾಜದಲ್ಲಿ ಒಂದು ಸಮಾಜವಾದ ನಿರ್ಮಾಣ ಮಾಡಬೇಕಾದ್ರೆ ವೆಲ್ಫೇರ್ ಸ್ಕೀಮ್ಸ್ ಬೇಕಾಗುತ್ತೆ. ವೆಲ್ಫೇರ್ ಸ್ಕೀಮ್ಸ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಇನ್ನು ನಕ್ಸಲಿಸಮ್ ಮತ್ತೊಂದು ಈ ತರದೆಲ್ಲ ಸಮಾಜದಲ್ಲಿ ಅನೇಕ ಏರುಪೇರುಗಳಾಗ್ತವೆ. ಹಾಗಾಗಿ ಅವೆಲ್ಲವನ್ನೂ ಕೂಡ ಮಾಡ್ತಾರೆ, ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗಬೇಕಾಗಿರುವಂತ ಒಂದು ಸಾಮಾಜಿಕವಾದಂತ ಹೊಣೆಗಾರಿಕೆ ಕೂಡ ಎಲ್ಲ ಸರ್ಕಾರಗಳ ಮೇಲೆ ಕೂಡ ಇದ್ದೇ ಇರ್ತವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಇನ್ನು ಬಹಳ ಜನ ಮಾತಾಡಬೇಕಾಗಿದೆ.